ಮಾಮ JCB ಮಾಮಂದ ಇರ್ತದ ನಮ್ಮ ಅಣ್ಣ ಯಾಕೆ ಆಗ್ಲಿಲ್ಲ ಯಾವ್ದಾರ ನೋಡಿ ಎಲ್ಲಿ ಬಿಡು JCB ಆದ್ರ ಗಾಡಿನ ಬುಲೆಟ್ ಅಂದ್ರ ಗಾಡಿನ JCB ಆವ ಐ ಲವ್ NS ಪಲ್ಸರ್ ಮಾಮ ಪಲ್ಸರ್ ನಮ್ದು ಏನಿತ್ತು ರಾಯಲ್ ಎನ್ಫೀಲ್ಡ್ ಐ ಲವ್ NS ಪಲ್ಸರ್ ನಮ್ದು 180 ಐತಿ ಬರ್ತೇನೆ ನಾಳೆ ಮುಂಜಾನೆ ಯಾರು ತಗೋ ಮಾಡಿಸ್ಬರಲ್ಲ ಒಂದ್ ಸಲ ಮಾಡಿಸ್ಕೊಟ್ರೆ ಮುಗಿಯತ್ತ ಅದೇ ತರ ಅಂತ ನಾಳೆ ಮತ್ತೆ ಅಕ್ಸಡ ಮಾಡ್ತೀವಿ ನನ್ನ ಸಂಬಂಧ ಇಟ್ಟು ಬರಗಟ್ಟಲ್ಲ ನಿಮ್ಮ ಮನ್ಸ ಚಂದ ಹುಡುಗಿಯರು ಕರ್ಕೊಂಡ್ ಹೊಂಟ್ನಿ ಅಂದ್ರ ಮುಂದ ಬರೋ ಹುಡುಗಿಯರು ಮುಂದ ಬರೋ ಹುಡುಗರು ಮಾಮೂಲಿ ಹೆಂಗೈತಲ್ಲ ಹೌದಾ ಮತ್ತೆ ಏನು ಕೊಡೋದಿಲ್ಲ ಇನ್ನೊಂದು ಬೇಕಾ ಇಲ್ಲ ಬೇಡ ಮತ್ತೆ ಪಾತ್ರದವ್ರು ಜಗಳ ಆಡ್ತಾರ ಜಲ್ದಿ ಹೋಗ್ಬಿಡ ಅಂಗಡಿ ಅಲ್ಲ ನೀ ನಾನು ರೆಡಿ ಏ ನಾನಿಲ್ಲ ಆದ್ರ ನನ್ನದವರಲ್ಲ ಹೋಗುವಾಗ ಹಕ್ಕಿಯನ್ನು ಹಾರ್ಯಾಡಿ ಬಂದು ಹಲ್ಲು ಕಿಸಿ ಹುಡುಗಿಯರ ಪ್ರೀತಿ ನೀವು ಡ್ರೈವರ್ಗಳಿಗೆ ನಮ್ಗೆ ಎಷ್ಟು ಸ್ಪರ್ಶೆ ಮಾಡ್ತಾರೆ ಹಿಡ್ಕೊಳ್ಳೇಕನ ಬಂದ್ರ ಮಾನ JCB ಗಾಡಿ JCB ಎಂತ ಚಂದ ಮೂಡಿಗೆ ಬಂದಿರ್ತೀನಿ ಮೂಡ್ ಅಸೆಟ್ ಮಾಡ್ತಾರೆ ಇರ್ಲಿ ಪಾಪ ನಡಿ ಜಲ್ದಿ ಹೋಗೋಣ ಕೂಡಿದಳು ತುಂಬಿದ ಕಲೆವೆಗ ಈ ಕಲಿಯುಗದ ಒಳಗೆ ಚಂದನಾಗಿ ನಡೆಯುವ ಈ ಸುಭಟ ಪಾಟೇಲ್ ಕಲಿಯುಗದ ಅಧಿಪತಿಯ ಮನೆಗೆ ಹೆಣ್ಣು ಕೇಳಲು ಬರ್ತಾದಿಯಾ ಮೂಡ
ನನ್ನ ಕಬ್ಬಿನವೇ ಕಾಯಬೇಕು ವಿನಃ ಬೇರೊಬ್ಬರ ತಲೆಮೆಯ ತಲೆ ತೆಗೆಯಬಾರದು. ಜ್ಯೋತಿ, ನೀನಾಗಲು ಬಯಸಿದೆಯಾ ರವಿಶಂಕರನ ಸತಿ? ನಿನ್ನ ಒಲುಮೆಯ ಕಟ್ಟಿ ಮುರಿದು ಹೋಗಲೆಂದು ಕಾದಿದೆ ಬೆಳ್ಳನ ಬಿಸಿ ಹಾಲಿನ ಅಭಿಷೇಕ. ಆ ಅಭಿಷೇಕ ಬಹುಶಃ ಆಗಬಹುದು ಬಲತ್ಕಾರಕ್ಕೆ ನನ್ನ ಯಾಂದಿಯ ರೂಪ. ಅವ್ರು ಬಂದ್ರೆ ನೀವು ವಿಚಾರಿಸಿ, ಅವ್ರ ಜೊತೆ ನೀವು ಮಾತಾಡ್ತಾ ಇರಿ. ಅಷ್ಟರೊಳಗೆ ನಾನು ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಸರಿನಾ? ಸರಿ ಅಮ್ಮ. ಸಮಯ ಪ್ರಯತ್ನ ಪಟ್ಟು ಈ ಹಕ್ಕಿಯನ್ನ ನನ್ನ ಬಂಗಾರದ ಪಂಜರದಲ್ಲಿ ಬಂಧಿಸೋಣ. ಸಿಕ್ಕರೆ ಸಂತೋಷದಿಂದ ಸೇರೋಣ, ಸಿಗದಿದ್ದರೆ ಸಿಟ್ಟಿನಿಂದಾದರೂ ಸರಿ ನನ್ನ ಆಸೆ ತೀರಿಸಿಕೊಳ್ಳೋಣ. ನನ್ನ ಬಾಳನ್ನೇ ಹಾಳು ಮಾಡಿಬಿಟ್ಟೆಲ್ಲ ಮಾವ. ನನ್ನ ಜೀವನ ಹಾಳು ಮಾಡ್ಬೇಕಂತ ಎಷ್ಟು ದಿನ ನೀನು ಹೊಂಚಾಗಿ ಕೂತಿದ್ದೆ ಮಾವ. ನಿನಗೆ ಏನು ಅನ್ಯಾಯ ಮಾಡಿದ್ದೀನಂತ ಈ ನನ್ನ ಬದುಕನ್ನೇ ಹಾಳು ಮಾಡಿಬಿಟ್ಟೆಲ್ಲ ಮಾವ. ಜ್ಯೋತಿ, ನನ್ನ ಆಸೆ ಅಂತ ನೀ ನನಗೆ ಬೇಕಾಗಿತ್ತು. ಅದಕ್ಕೆ ಹೇಸಿ ತಿನ್ನೋ ಕೆಲಸ ಮಾಡಿದೀಯ ಮಾವ. ಜ್ಯೋತಿ, ಜ್ಯೋತಿ ಎನ್ನುವ ಪವಿತ್ರವಾದ ಹೆಸರು ನಿನ್ನ ಬಾಯಲ್ಲಿ ಬರ್ಕೊಂಡು ನನ್ನ ಹೆಸರು ಕರೆಯುವ ಯೋಗ್ಯತೆ ಕೂಡ ನೀನು ಉಳಿಸ್ಕೊಳ್ಳಿಲ್ಲ ಮಾವ. ನನ್ನ ಹೆಸರು ಕರೆಯುವ ಯೋಗ್ಯತೆ ಕೂಡ ನೀನು ನನ್ನ ಮಾವ, ನನ್ನ ತಂದೆ ಸಮಾನ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನನ್ನ ಬಾಳಕ್ಕೆ ಕೆಟ್ಟವರ ನೀನಾಗ್ತಿ ಅಂತ ಚಿಕ್ಕಂದಿನಿಂದ ತಾಯಿಯನ್ನು ಕಳೆದುಕೊಂಡೆ. ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಪೋಷಣೆ ಮಾಡಿದ ನೀನು
ಜ್ಯೋತಿ ಕಾಗೆಯ ಕುಟಿಕಿ ಕುಟಿಕಿ ತಂದು ತನ್ನ ಗೂಡು ಕಟ್ಟೋದೇ ಆಚಕ್ಕಾಗೆ. ಗೂಬೆ ಕತ್ತಲಾದ ಕೂಡಲೇ ಊರೆಲ್ಲ ಓಡಾಡಿ ಬೆಳಿಗ್ಗೆ ಆದ ತಕ್ಷಣ ತನ್ನ ಗೂಡು ಸೇರುವುದು ಯಾತ. ಅಷ್ಟೇ ಯಾಕೆ ಪ್ರತಿಭಿಕ್ಷಕ ಒಬ್ಬ ಹಗಲೆಲ್ಲ ದುಡದು ರಾತ್ರಿ ಆದ ಒಡನೆ ತನ್ನ ಮನೆ ಸೇರೋದು ಯಾತಕ್ಕಾಗಿ. ಇವರೆಲ್ಲರೂ ಮಾಡಿರುವುದು ಈಗ ನಾನು ಮಾಡಿದ್ದು ಒಂದೇ ಒಂದು ಕಾರ್ಯಕ್ಕಾಗಿ. ಅಂದ್ರೆ ಮಗಳಂತೆ ನನ್ನನ್ನು ಸಾಕಿ ನನ್ನ ಜೀವನವನ್ನು ಹಾಳು ಮಾಡ್ಬೇಕಂತ ಇಲ್ಲಿವರೆಗೂ ನೀನು ಕಾದಿದ್ದೆ ಮಾವ. ಅಯ್ಯೋ ಮಂಕೆ, ಅಕ್ಕನ ಮಗಳು ಎಂಬುವ ಅಕ್ಕರ ಕತ್ತಿಗೆ ನಿನ್ನನ್ನು ನಾನು ಬೆಳೆಸಲಿಲ್ಲ. ಅಕ್ಕನ ಮಗಳು ಮುಂದೆ ಯೌವನದ ವ್ಯವಸ್ಥೆಗೆ ಬರಲಿ ಎಂಬ ಆಸೆಗಾಗಿ ಬೆಳೆಸಿದೆ. ನಾ ಬೆಳೆಸಿದ ಆ ಹಣ್ಣಿನ ಗಿಡದ ಆ ಹಣ್ಣು ನಾನೇ ತಿನ್ನಬೇಕೆಂಬ ಮಹಾದಾಸಿಗಾಗಿ ಬೆಳೆಸಿದ ವಿನಃ ನಿನ್ನ ಮುಂಬಾಲು ಸುಖವಾಗಿರಲಿ ಎಂಬುದಕ್ಕಲ್ಲ. ನನ್ನ ಪಾಲಿಗೆ ಕಟುಕನಾಗಬೇಕಂತ ಈ ಕೆಲಸ ಮಾಡಿದೀಯಾ? ಹೌದು, ನನಗೆ ಬೇಕಾಗಿದ್ದು ನಿನ್ನ ದೇಹದ ಸವಿಸುಖ. ಅದನ್ನು ಸರಿಯುವುದಕ್ಕೋಸ್ಕರ ನಾನು ಇಷ್ಟು ದಿನವೂ ತಾಳಿದ್ದೆ. ಬಟ್ ಅದು ಎಂದು ನೆರವೇರಿತ್ತು. ಇನ್ನು ಮುಂದೆ ಯೋಚನೆ ಮಾಡಿದ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿಬಿಟ್ರಲ್ಲ. ಈಗ ಈಗ ನನ್ನ ಮುಂದಿನ ಬಾಳು ಕಥೆ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಲ್ಲ ಮಾವ ನೀವು? ಹಾಗಾದ್ರೆ ಈಗ ನನ್ನ ಕಥೆ ಏನು ಮಾವ? ಈಗ ನನ್ನ ಕಥೆ ಏನು? ಗತಿ ಬಾಳು ಎಂಬ ಹಾದಿಯಲ್ಲಿ ಇದ್ದದ್ದೇ ಇಂಥ ದುರ್ಗತಿ. ಆದರೆ ತಿಳಿದುಕೊಳ್ಳಬಾರದ ಮಿತಿ ಇಲ್ಲದ ಬಾಳಿನ ಹದಗತಿಗೆ ಕೆಡವಲು ನನಗಿಲ್ಲ ಅಪಜಿತಿ. ಚೆನ್ನಾಗಿ ತಿಳಿದು ಮಾತನಾಡದು ಅದು ನನ್ನ ನಡತೆ. ಅದು ನಿನ್ನ ನಡತೆ ನಿಜ ಮಾವ. ಹೆಣ್ಣು ಮಕ್ಕಳನ್ನು ಸಾಕಿ ಅವರ ಬಾಳನ್ನು ಹಾಳು ಮಾಡುವುದು ಇದು ನಿನ್ನ ನಡತೆ. ಆದ್ರೆ ಇನ್ನು ಮುಂದೆ ನಾನು ನಿನಗೆ ಯಾವತ್ತು ಮಾವ ಅಂತ ಕರೆಯೋದಿಲ್ಲ. ಯಾಕೆ ಗೊತ್ತಾ? ಬಂಗಾರವಾದ ಈ ನನ್ನ ಬಾಳನ್ನು ಹಾಳು ಮಾಡಿದೆಯಲ್ಲ, ಕೊನೆಗೊಂಡಂತ ಈ ನನ್ನ ಕಣ್ಣಿನ ಶಾಪ ನನಗೆ ತಟ್ಟುತ್ತೆ. ಕಣ್ಣಿನ ಶಾಪದಲ್ಲಿ ನೀನು ನೊಂದು ಬೆಂದು ಸಾಯ್ಬೇಕು. ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿದಿರಲ್ಲ ಅಂತ ನನ್ನನ್ನು ನೆನೆಸ್ಕೊಂಡು ನಿನ್ನ ದಿನವೇ ಕೊರಗೆ ಸಾಯ್ಬೇಕು. ಹರಿಯದ ಈ ಜ್ಯೋತಿಯೊಂದಿಗೆ ಸ್ವರ್ಗದ ಸುಖವನ್ನು ಜ್ಯೋತಿ
ಕೊಂಡಲಲ್ಲಿ ಕ್ಯಾಂಡದಂತ ಕಾಣುವ ಆ ನಿನ್ನ ಸೌಂದರ್ಯ ಸರಾಗವಾಗಿ ಸುರಿಯುತ್ತಿದೆ ನೀರಿನ ಸ್ನಾನದಲ್ಲಿ. ನಿನ್ನ ಶೀಲವನ್ನ ಸುಯೋಗವಾಗಿ ಸವಿದೆ ಬಿಟ್ಟ. ಒಳಗಡೆ ರೆಡಿ ಆಗ್ತಿದ್ದಾಳೆ. ಸರಿ, ನೀವು ಇವ್ರ ಜೋಡಿ ಮಾತಾಡ್ತಾ ಇರ್ರಿ, ನಾನು ಹೋಗಿ ಜ್ಯೋತಿಯನ್ನು ಕರೆದುಕೊಂಡು ಬರ್ತೇನೆ. ಚೆನ್ನಾಗಿ ನೋಡ್ಕೊಂಬೇಡಿ, ಆಮೇಲೆ ಹಾಗೆ ಹೀಗೆ ಅನ್ಬೇಡಿ. ಮಿಸ್ಟರ್ ಶ್ರೀಕಾಂತ್, ನಿಮ್ಮ ತಂಗಿ ನನಗೆ ಒಪ್ಪಿಗೆ. ಮತ್ತೆ ನಿಮ್ಮ ನಿರ್ಧಾರ? ಚೆನ್ನಾಗಿ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದ್ದಾಳೆ. ರವಿ, ನನ್ನ ತಂಗಿಗೆ ಇಷ್ಟವಾದದ್ದನ್ನೇ ನಾನು ಬಯಸ್ತೇನೆ. ಆದ್ರೆ ಇಂದು ನಿನ್ನ ಒಪ್ಪಿಗೆಯು ನಮ್ಮ ಗೆಳತನಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿದೆ. ಜಾಸ್ತಿ ಹೋಗಬೇಡಪ್ಪ, ಡಾಕ್ಟ್ರು ಅದಕ್ಕೆ ಔಷಧಿ ಕಂಡುಹಿಡ್ಬಿಡ್ತಾರೆ. ನೋಡು ಮಿತ್ರ, ಋಣನ ಬಂಧದ ಸಂಕೇತ ಈ ಮದುವೆಯ ಬಂಧನ. ನಾನು ನಿನ್ನ ಸ್ನೇಹಿತ ಅಂತ ಕೇಳ್ತಾ ಇದ್ದೀನಿ. ನಿನಗೆ ನಾನಿಷ್ಟವಾದ ಮೇಲೆ ನಿನ್ನ ತಂಗಿಗೆ ನಾನು... ಹೌದು, ಕೇಳೇ ಬಿಡೋಣ. ಜ್ಯೋತಿ, ಏನಂತೀಯಮ್ಮ? ನಮ್ಮ ಅಣ್ಣ ಒಪ್ಪಿಗೆ ಅನ್ರಿ. ನುಡಿ ಜಾರಿದ ಮಾತು ಬರುವುದಿಲ್ಲ, ಕೆಟ್ಟೋಗಿರುವ ಹಾಲು ಉಪಯೋಗ ಆಗೋದಿಲ್ಲ. ಅಂಥದ್ರಲ್ಲಿ ಕನ್ನಡಂತೆ ಮಿನುಗುತ್ತಿರುವ ಒಳ್ಳೆ ಮನುಷ್ಯರು ಕಣ್ಣು ಮುಂದೆ ಇರುವಾಗ ಇಷ್ಟ ಇಲ್ಲ ಅಂತ ಹೇಗೆ ಹೇಳಿ? ಅಣ್ಣ, ಅವ್ರು ನನಗೆ ತುಂಬ ಇಷ್ಟ ಆಗಿದೆ. ಇಷ್ಟ ಆಗಬೇಕಾ? ನಮ್ಮ ಅಣ್ಣಂದ್ರೆ ಏನಂತಿದೆ? ಅಬ್ಬ ಅಂತ ನನ್ನ ತಂಗಿನೂ ಒಪ್ಪಿದಳು. ಮದುವೆ ಆದಷ್ಟು ಬೇಗ ಇಟ್ಕೊಂಬಿಡಿ. ಯಾಕೆ ಮಗ? ಆದಷ್ಟು ಬೇಗ ಈ ಪೀಡೆ ಮನೆಯಿಂದ ತೊಲಗೋಗ್ಲಿ ಅಂತನಾ? ಜ್ಯೋತಿ, ಮಾವ ನಮಗೆ ತಂದೆಯ ಸ್ಥಾನದಲ್ಲಿ ನಿಂತು ಸಹಾಯ ಮಾಡಿ ಬೆಳೆಸಿದ್ದಾರೆ. ಅವರಿಗೆ ನೀನು ಯೋಗ ಮಾತಾಡ್ತೀಯಲ್ಲ? ಹೋಗ್ಲಿ ಬಿಡಿ ಶ್ರೀಕಾಂತ್, ಈ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಲ್ಲ ಅಂತ ನಂದುಕೊಂಡು ಮಾತಾಡ್ತಿದ್ದಾಳೆ. ಬೇಗ ತಟ್ಟೆ ಬದಲಾಯಿಸ್ಕೊಂಬಿಡಿ.
ನಾವಿನ್ನು ಬರ್ತೇವೆ. ಒಳ್ಳೆ ಮುಹೂರ್ತ ನೋಡಿ ಹೇಳಿ ಕಳಿಸಿ, ಓಕೆನಾ? ಸರಿ ರವಿ ಮಾವ, ನಾನು ಹೋಗಿ ಬಿಟ್ಟು ಬರ್ತೇನೆ. ಯಾಕೆ ಜ್ಯೋತಿ, ಈ ಸಂಬಂಧ ನಿನಗೆ ಇಷ್ಟ ಇದೆ ಅಂತ ಹೇಳ, ಇಷ್ಟ ಇಲ್ಲ ಅಂತ ಹೇಳ. ಮಾಡಿದರೆ ಮಾತ್ರ ಸುಖ ಜೀವನ, ಇಲ್ಲಾಂದ್ರೆ ನಿನ್ನಿಷ್ಟ. ಹೇಗೆ ಮರೆಯಲಿ ಮಾವ? ಮರೆಯಬೇಕಾಗಿದ್ದ ವಿಷಯ ಆಗಿದ್ರೆ ಮರೆಯಬಹುದಿತ್ತು. ಆದ್ರೆ ಇದು ದೇವ, ಭಗವಂತ ನನ್ನ ಜೀವನವನ್ನು ಎಷ್ಟೊಂದು ಕಠೋರವಾಗಿ ನಿರ್ಮಿಸಿಬಿಟ್ಟರು. ಯಾರನ್ನೂ ಇಷ್ಟಪಟ್ಟೆ, ಯಾರು ಈ ನನ್ನ ದೇಹವನ್ನು ಅನುಭವಿಸಿದ್ರು ಅಂದ್ರೆ ಈಗ ಈ ನನ್ನ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸಿ ನಾನು ಮತ್ತೊಬ್ಬರನ್ನ ಮದುವೆ ಮಾಡ್ಕೋಬೇಕಾ? ಇಂಥ ಪರಿಸ್ಥಿತಿ ತಂದೆ ನನಗೆ. ಇಂಥ ಬಾಳು ಸಾಗಿಸುವುದಕ್ಕಿಂತ ನನ್ನನ್ನು ಒಂಟಿಯಾಗಿ ಬಿಟ್ಟಿದ್ರೆ ಎಷ್ಟೋ ಕಾಲ ಒಳ್ಳೆಯದಾಗಿತ್ತು. ಈ ನನ್ನ ಸಂಸಾರ ಯಾವಾಗಲೂ ಹಾಲು ಜೇನಿನಂತೆ ಸುಂದರವಾಗಿರುವುದೇ ನನ್ನ ಆಸೆಯಪ್ಪ, ನನ್ನ ಆಸೆ. ಹಲೋ, ಹಾಯ್. ಎಲ್ಲಿಗೆ ಹೋಗ್ತಾ ಇದ್ರ? ಏನಿಲ್ಲ, ಮನೆಯಲ್ಲಿ ಕುಳಿತು ತುಂಬಾನೇ ಬೇಸರವಾಗಿತ್ತು. ಅದಕ್ಕೋಸ್ಕರ ಈ ಮನದೇವತೆ ಸೌಂದರ್ಯವನ್ನು ಸವಿಬೇಕಂತ ಹೋಗ್ತಾ ಇದ್ದೆ. ಸಂಜನಾ, ಪಡುವಣ ದಿಕ್ಕಿಯ ಸೂರ್ಯ ಮುಳುಗುವ ಸಮಯ. ಈ ತಂಗಾಳಿ ಸವಿಯದ ಸಮಯದಲ್ಲಿ ನಾನು ನಿಮಗೆ ಒಂದು ವಿಷಯ ಹೇಳಲೆ. ಅದೇನಂತ ಹೇಳಿ? ಅದು ಹೇಗೆ ಹೇಳಲಿ? ಸ್ವಲ್ಪ ಕೂಲ್ ಆಗಿ ಹೇಳಿ, ಅದೇನಂತ ಸಂಜನಾ, ಹೇಳಿ. ಸಂಜು, ಹೇಳಿ. ಹಾಯ್ ಹಾಯ್, ಐ ಲವ್ ಯು. ಮಂಜು, ಏನಂತ ಮಾತಾಡ್ತಾ ಇದ್ರ ನೀವು? ಹೌದು ಸಂಜನಾ, ಮೊದಲ ಸಲ ಕಂಡಾಗ ನಿಮ್ಮನ್ನು ಮೆಚ್ಚಿದೆ. ನಿಮ್ಮ ಉತ್ತರಕ್ಕೆ ಕಾತಿರುವೆ. ನೀವೇ ತಿಳಿಸಿ, ನಾನೇನು ಬರುತ್ತೇನೆ. ಈ ದೊಡ್ಡ ಸಂಕಟದಲ್ಲಿ ನನ್ನನ್ನು ಸಿಲುಕಿಸಬೇಕು ನೀನು. ನಾನು ಇವರನ್ನ ಗುಣಶೇಖರನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಈಗ ನಾನು ಏನಂತ ಮಾಡುವುದು? ಅಯ್ಯೋ ಸಂಜನಾ, ನೀನ್ ಹೇಗೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವೆ? ಅಂದ್ರೆ ನಿಮಗೆಲ್ಲ ಗೊತ್ತು, ಎಲ್ಲ ಮರೆಯಲಿಂತ ಕೇಳಿಸಿಕೊಂಡೆ. ಸಂಜು, ನಾನು ನೀನು ಬಹುದಿನದ ಗೆಳೆಯರು ಮತ್ತು ಪ್ರೇಮಿಗಳು. ನಾವಿಬ್ಬರು ಸೇರಿ ನನ್ನ ತಮ್ಮನ ಸರಿಯಾದ ದಾರಿಗೆ ತರೋಣ, ಏನಂತೀಯ? ಅಂದರೆ ನಿಮ್ಮ ಮಾತಿನ ಅರ್ಥ? ಸದ್ಯಕ್ಕೆ ನಿನಗೆ ಅವನು ಪ್ರೇಮಿ ಇದ್ದಂತೆ. ಗುಣ, ಹೌದು ಸಂಜನಾ, ತಾಯಿಯಾಗಿ ಮಗನನ್ನು ಒಳ್ಳೆಯ ದಾರಿಗೆ ತರಲು ಬದಲು ಪ್ರೇಮಿಯಾಗಿ ಆದರೂ ಒಳ್ಳೆಯ ದಾರಿಗೆ ತರುವಂತ ಕೆಲಸ ನಿನ್ನೋದು. ಗುಣಶೇಖರ್, ನೀವು ಏನು ಮಾತಾಡ್ತಾ ಇದ್ರೆ ಅನ್ನೋದು ನಿಮಗೆ ಸ್ವಲ್ಪ ಗೊತ್ತಿದೆಯಾ? ಈ ರೀತಿ ನಾನು ಮಾಡಿದ್ರೆ ಈ ಸಮಾಜ ನನ್ನ ಬಗ್ಗೆ ಏನ್ ಹೇಳುತ್ತೆ ಎಂಬುದು ಗೊತ್ತಾ ನಿಮಗೆ? ನಿಜವಾದ ಪ್ರೇಮಿ ಅಲ್ಲ, ಅವನನ್ನ ಬದಲಾಗಿಸಲು ಮಾತ್ರ ಪ್ರೇಮಿಯಾಗು. ಮನಸ್ಸುದ್ದವಿದ್ದರೆ ಮಾಡುವ ಕೆಲಸ ಯಾವಾಗಾದರೆ ಅಲ್ವಾ? ಅದು ಹಾಗಲ್ಲ ಗುಣಶೇಖರ್. ನೋ ಪ್ರಾಬ್ಲಮ್ ಸಂಜು, ಯಾವತ್ತೂ ನಾನು ಕೈ ಬಿಡಲ್ಲ. ಅವನ ಜೋಡಿನ ಹೇಗಾದ್ರೆ ಓಕೆನಾ? ಸರಿ, ನೀವು ಇಷ್ಟದಂತೆ ಆಗಿ. ಏ ಸಂಜು, ಬೇಜಾರ? ಹಾಗೇನಿಲ್ಲ. ಯಾಕೆ? ಇವನೇನಪ್ಪ ತನ್ನ ತಮ್ಮನೆಗಾಗಿ ನನ್ನನ್ನು ಕೈ ಬಂದೆ ಮಾಡಿಕೊಳ್ತಾರಂತ ಏನಾರ? ಛೇ ಛೇ, ಅಂತ ಭಾವನೆ ನನ್ನಲ್ಲಿ ಏನೂ ಇಲ್ಲ. ಹಾಗೇನು ತಿಳ್ಕೊಳ್ಬೇಡಿ ನೀವು.
ಮತ್ತೆ ಸುಮ್ಮನಾಗಿ ಬಿಟ್ಟಿಯಲ್ಲ? ನೋಡಿ, ನನ್ನಿಂದ ನಿಮ್ಮ ತಮ್ಮನಿಗೆ ಒಳ್ಳೇದಾಗುತ್ತದೆ ಅಂದ್ರೆ ನಾನು ಏನು ಮಾಡ್ಬೇಕಾದ್ರೂ ಸದಾ ಸಿದ್ಧರಾಗಿರುವೆ. ಅವನು ಬರುವುದರ ಒಳಗ ಶ್ರೀಹಾದ ಕಂಠದಿಂದ ಒಂದು ಜೈನ್ಯವಂತ ಗೀತೆಯನ್ನ ಆಯ್ತು ರಾಜ, ನಿಮ್ ಇಷ್ಟದಂತೆ ಆಗಲಿ. ಸಂಜು, ಮತ್ತೆ ನಾ ಹೇಳಿದ ವಿಷಯ ನೀವು ಹೇಳಿದ ವಿಷಯದಲ್ಲಿ ನಾನು ತೊಡಗಿಕೊಂಡಿದ್ದೆ. ನೀವು ಹೇಳಿರೋ ಮಾತು ಸರಿ ಇದೆ, ಬಟ್ ಯಾಕೆ, ಏನಾಯ್ತು?
ಏನಿಲ್ಲ, ನಾವಿಬ್ರು ಇದೇ ರೀತಿ ಪ್ರೇಮಿಗಳಾಗಿ ಈ ವಾತಾವರಣದಲ್ಲಿ ನಮ್ಮ ಪ್ರೀತಿಯನ್ನು ಸವಿಯೋಣ. ಆದ್ರೆ ಎಲ್ಲರಂತೆ ಕಂಡ ಕಂಡಲ್ಲೇ ತಿರುಗಿ ನಾವು ಪ್ರೀತಿಯನ್ನು ತಪ್ಪು ಹಾದಿ ತುಳಿಯಬಾರದನ್ನೋದೇ ನನ್ನ ವಿಚಾರ. ಆಯ್ತು ಸಂಜು, ನನಗೂ ನಿನ್ನ ನಿರ್ಧಾರ ತುಂಬಾ ಹೆಚ್ಚಿತ್ತು. ಈ ಸಂತ ಸಮಯದಲ್ಲಿ ನಾನು ಅಂದುಕೊಂಡು ಇಷ್ಟು ಬೇಗ ಇಡತ್ತೆ ಅಂತ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸಂಜು, ಈ ಮಂಜುನ ಪ್ರೀತಿ ಒಪ್ಪಿಕೊಂಡಿದ್ದಕ್ಕೆ. ಒಪ್ಪುವುದಕ್ಕಾದ್ರೂ ಒಂದು ಕಾರಣವಿದೆ ಅಷ್ಟೇ. ಏನಂತ ಕಾರಣ ಸಂಜು? ಈಗ ಬೇಡ, ಸಮಯ ಬಂದಾಗ ಖಂಡಿತ ನಾನು ನಿಮ್ಗೆ ತಿಳಿಸಿರ್ತೀನಿ. ಓಕೆ ತಾನೆ? ಸಂಜು, ಈ ಸಂತ ಸಮಯದಲ್ಲಿ ಈ ಕವಿಯರಿಗೆ ತಣಿಸುವ ಶಾಕುಂತಲೆ ನೀನು ಆಗು ಸಂಜು. ಆಯ್ತು, ನಿಮ್ ಇಷ್ಟಂತೆ ಆಗ್ಲಿ ಮಂಜು. ಕನಸು ಯಾವ ಕವಿಯು ಕಂಡ ಕನಸು ಇಳಿದು ಬಾದೆ ಭೂಮಿಗೆ, ಯಾವ ಶಿಲ್ಪಿ ಕೊಂಚದ ಕಲೆಯೋ ಒಲಿದು ನಿಲ್ದ ಬಾಳಿಗೆ. ಕವಿಯು ಕಂಡ ಕನಸು ಇಳಿದು ಬಾದೆ ಭೂಮಿಗೆ, ಯಾವ ಶಿಲ್ಪಿ ಕುಂಚದ ಕಲೆಯೋ ಒಲಿದು ನಿಂತೆ ಬಾಳಿಗೆ. ಯಾವ ಕವಿಯು ಕಂಡ ಕನಸು ಇಳಿದು ಬಾದೆ ಭೂಮಿಗೆ, ಯಾವ ಶಿಲ್ಪಿ ಕುಂಚದ ಕಲೆಯೋ ಒಲಿದು ನಿಂತೆ ಬಾಳಿಗೆ. ಸೌಂದರ್ಯದ ದೇವತೆ ನೀನು, ಶೃಂಗಾರದ ಮೂರ್ತಿ ನೀನು, ಮಾತೆಲ್ಲದೆ ಯಾರ ತಪಸ್ಸಿನ ನೀನು ಸೃಷ್ಟಿಯಾದ ಕಿರಣ, ಯಾರ ಮರಗಳಿಂದ ಗಗನ ನೀನು ಸೃಷ್ಟಿಯಾದ ಕಿರಣ.
ಬರ್ತೀನಿ. ಅಂತೂ ಈ ಕವಿ ಕಂಡ ಕನ್ನೆ, ಈ ಕವಿಯ ಪ್ರೀತಿ ಒಪ್ಪಿ ಸಾಧು ನೀಡಿದಳು. ಇನ್ಮೇಲೆ ನಾನು ಕಂಡ ಕನಸಿನ ಗೊಬ್ಬರ ಹತ್ತಬೇಕು. ಸುಂದರಿ ಡಾಕ್ಟರ್ ರವಿಯ ತಂಗಿ ಸಂಜನಾ. ಸಂಜು, ಮಿಂಚಿನಂತ ಸೌಂದರ್ಯ ಮತ್ತು ಮುಂಬಾಳ ಜ್ಯೋತಿಯಾಗಿ ಬಯಸಿದೆಯ ಆ ಕವಿಯ ಬಾಳಿನಲ್ಲಿ ಮಂಜ ಅವಳ ಪ್ರೀತಿಯ ಗುಂಗು ಹಿಡಿದು ಮಂಜಿನ ಹನಿಯಾಗಿ ಸೇರ ಬಯಸುತ್ತಿರುವೆಯ ಆ ಚೆಲುವೆಯ ಸಂಜಲನ ಹೃದಯದ ಮಂದಿರದಲ್ಲಿ ಆ ಮಂದಿರದೊಳಗೆ ನೀವೆಷ್ಟು ಜನ ಕಾಣುತ್ತಾ ಇದ್ರು, ನಾನು ನೋಡ್ತೀನಿ. ಆ ಮಂದಿರವ ಒಡೆದು ಮೊಬ್ಬರವಾದ ಪ್ರೀತಿಯ ಕೊಂಡೆ ಕತ್ತರಿಸಿ ಆ ಕವಿಯ ಬಾಳು ಹಾಳು ಗೆಳಲೇಬೇಕು. ಅಂದಾಗ ಈ ಗಿಟ್ಟ ನಿರಂಜನ ಆತ್ಮಕ್ಕೆ ಶಾಂತಿ. ಗುತ್ತದ ಹಡಗಿನ ಹಾವನ್ನು ಕೈಯಲ್ಲಿ ಆಡಿಸುವ ಈ ನಿರಂಜನ ಮುಂದೆ ಆ ಚಿರುವೆಯ ಒಲಿಮೆಗೆ ಕೈ ಹಾಕಿ ಮದುವೆಯಾದೆಯ ರವಿಶಂಕರ್. ಇಂದು ಈ ನಿರಂಜನ ಬೀಸೋದ್ರ ಗಾಳಿಗೆ ಛಿದ್ರವಾಗಬೇಕು ನಿನ್ನ ಮರ್ಯಾದತ್ತರ ಕುಟುಂಬದ ಕನ್ಯೆ, ಅವರ ಮನೆಯ ದಿವ್ಯ ಜ್ಯೋತಿ ಡಾಕ್ಟರ್ ರವಿಶಂಕರ್. ಸ್ವಾಗತ ಸುಸ್ವಾಗತ. ಮನೆಗೆ ಕೊಬ್ಬ ಜ್ಯೋತಿ ಶೀಲ ಕಳೆದುಕೊಂಡು ಮುಕ್ತಾದ ದೇಹ ಸುಖ ಆ ಡಾಕ್ಟರ್ ರವಿಗೆ ಹರಿಪಿಸಿದೆ ಎಂಬ ಕೊಬ್ಬು ನಲ್ಲಿದೆ. ನೋಡು ಜ್ಯೋತಿ, ನೀನಾಗಬೇಕು ಈ ಬಂಡನ ಬದುಕಿನ ಹೊರಗಿಣಿ. ಯಾಕೋ ಹತ್ತು ಮೇಲೆ ಮಾತಾಡ್ತಿದ್ಯಲ್ಲೋ ಬಂಡ 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 ಬದುಕೆಲ್ಲ ಬರಡಾದರು, ಬರದಿರುವಾಗಲೂ ಬಾಳೆಲ್ಲ ಸುಟ್ಟು ಭಸ್ಮವಾದಗಲು ನಾನೆಲ್ಲ ಬಂಡನಾಗಲಿಲ್ಲ. ಕೇವಲ ನಿನ್ನಂತ ಒಬ್ಬ ಸೆರಗು ಹಾಸುವ ಹೆಣ್ಣಿನ ಬಾಯಲ್ಲಿ ನಾನು ಬಂಡನಾಗುತ್ತಿರುವೆ. ನೋಡು ಜ್ಯೋತಿ, ನೀನಾಗಬೇಕು ಈ ಬಂಡನ ಬದುಕಿನ ಹಾರಗೆ.
ಆಗೋದಿಲ್ಲ ಅಂದ್ರೆ ಆಗುವುದಿಲ್ಲ ಅಂದರೆ ನೀನು ನಿನ್ನ ಸೋದರ ಮಾವ ಬಚ್ಚಲ ಮನೆಯಲ್ಲಿ ಬಚ್ಚಲದ ಚಿತ್ರದ ನಿನ್ನ ಗಂಡನ ಕೈ ಸೇರಿ ಸಂಸಾರ ಒಡಗು ಮಾಡಬೇಕಾಗುತ್ತೆ ಅಷ್ಟೇ. ಆ ದಿನದ ಸನ್ನಿವೇಶದಲ್ಲಿ ನಿಂದು ಕೈವಾಡವಿದೆಯಾ? ನಾನು ನಿನ್ನ ಮಾವ ಪಾಡಿನಿಂದ ಕೆಲಸವಿದ್ದ ಕಾರಣ ಬರುತ್ತಿರುವಾಗ ನೀನು ಚೀರುವ ಧ್ವನಿ ಕೇಳಿದೆ. ಅಲ್ಲೇ ನಿಂತು ಎಲ್ಲ ದೃಶ್ಯವನ್ನು ಕಣ್ಣು ಕೊರೆಯುವಂತ ಕಂಡೆ. ಅಂದೇ ಉಪಾಯದ ಸಂಚು ಹೂಡಿದೆ. ಯಾವುದು ನಿನ್ನ ಸಂಚು? ಸಂಚು ನಿನ್ನ ಮಾವ ಪಾಟೀಲಿನ ಮೇಲೆ ನನ್ನ ಆರಂಭದ ಸೇಡಿನ ಸಂಚು. ಆ ಸಂಚಿಗಾಗಿ ಇಲ್ಲಿಯವರೆಗೂ ಕಾಲಹರಣ ಮಾಡ್ತಿದ್ದೆ. ನವ ಸನ್ನಿವೇಶದಿಂದ ನಿನ್ನ ಮುಂದೆ ಬಿತ್ತರಿಸುತ್ತಿರುವೆ. ನೋಡು ಜ್ಯೋತಿ, ನನಗೆ ನಿನ್ನ ಸಹಾಯ ಬೇಕು. ಯಾವ ಸಹಾಯ ಬೇಕು ನಿನ್ಗೆ? ನಿನ್ನ ಮಾವ ಪಾಟೀಲಿನ ಮೇಲೆ ಸೇಡು ತೀರಿಸುವುದಕ್ಕೆ. ಅಂದ್ರೆ ನನ್ಗಾಗಿಯೇ ಬರ್ತಾ ಇದೆ. ನನಗೆ ಬೇಕಾಗಿದ್ದು ಅದೇ. ಆ ನನ್ನ ಮಾವನ ಮೇಲೆ ಸೇಡು ತೀರಿಸ್ಕೋಬೇಕಂತ ಆಸೆ ಇಟ್ಟಿದ್ದೆ. ಆದ್ರೆ ಅದು ಇವ್ರ ಮುಖಾಂತರ ಆಗೋದು ಒಳ್ಳೇದನ್ನೇ. ನೋಡಿ ನಿರಂಜನ್, ನೀ ಹೇಳಕ್ಕೆ ನಾನು ಒಪ್ಕೋತೀನಿ, ನಿನಗೆ ಸಹಾಯ ಮಾಡ್ತೀನಿ. ನನ್ನ ಮಾವನ ಮೇಲೆ ಸೇಡು ತೀರಿಸ್ಕೊಳ್ಳೋಣ. ಆದ್ರೆ ಈ ನಮ್ಮ ಸೇಡಿನಿಂದ ಮುಂದೆ ನನ್ನ ಸಂಸಾರಕ್ಕೆ ಯಾವ ತೊಂದರೆನೂ ಆಗ್ಬಾರ್ದು. ಧಕ್ಕೆ ಬರದಂತೆ ಜಾಗೃತ ವಹಿಸುವೆ. ಸದಾ ನನ್ನ ಜೋಡಿ ಹಾಡಿ ಕುಣಿಬೇಕು ಅಷ್ಟೇ. ನಾನು ಹೇಳೋದಕ್ಕೆ ನೀನು ಎಸ್ ಅಂದ್ರೆ ನೀನ್ ಹೇಳೋದಕ್ಕೆ ನಾನು ಎಸ್. ಹಾಗಾದರೆ ಈ ನವ ಪಲ್ಲವಿಯ ನವಿನ ಮಧುರ ಹಾಡೊಂದು ಸುರಿಸು ನಿನ್ನ ಮಧುರ ಕಂಠದಿಂದ.
ಸೊಸೆ